ಹಾಯ್ ಫ್ರೆಂಡ್ಸ್, ಕಡಲೆಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ. ಈ ಕಡಲೆಬೇಳೆ ಹೋಳಿಗೆ ಮಾಡೋಕ್ಕೆ ಈ ಕಡಲೆಬೇಳೆನ ನೀರಲ್ಲಿ ಬೇಯಿಸ್ಕೊಂಡು ಅದನ್ನ ಬಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲವನ್ನು ಕರಗ್ಸೋಕೆ ಇಟ್ಕೊಂಡಿದ್ದೀನಿ. ನೀರು ಹಾಕ್ತಾಯಿಲ್ಲ, ಹಾಗೆ ಸ್ಲಿಮ್ಮಲ್ಲಿ ಇಟ್ಟರೆ ಬೆಲ್ಲ ಕರಗತ್ತೆ. ಈ ಬೆಲ್ಲನ ಕುಟ್ಟಿ ನುಣ್ಣಗೆ ಪುಡಿ ಮಾಡಿಕೊಂಡು ಒಂದು ಬಾಣಲೆಯಲ್ಲಿ ಕಾಯಕ್ಕಿಟ್ರೆ ಕರಗತ್ತೆ ಅದು. ಇದು ಬೆಲ್ಲ ಕರಗ್ತಿದ್ದಂಗೆ ಒಂದೇ ಒಂದು ಕಾಯಿ ಮಿಕ್ಸಿ ಮಾಡಿ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಮತ್ತು ತೆಂಗಿನಕಾಯಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಈಗ ನಾವು ಬೇಯಿಸ್ಕೊಂಡಿರೋಂಥ ಕಡಲೆಬೇಳೆ ಹಾಕೋಬೇಕು. ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಬೆಲ್ಲ ಎಲ್ಲ ಕರಗಿ ಇದು ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗೋವರೆಗೂ ಇದನ್ನ ಹುರ್ಕೋಬೇಕು. ಹಿಂಗೇ ನೋಡಿ ಗಟ್ಟಿ ಆಗ್ತಾಯಿದೆ. ಈ ಹೋಳಿಗೆನ ನಾವು ಈ ಥರ ಮಾಡಿಕೊಂಡ್ರೆ, ತೆಂಗಿನಕಾಯಿ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿ ಬೆಲ್ಲದಲ್ಲೇ ಇದು ಬೆಂದರೆ ಒಂದು ವಾರ ಇಟ್ಟರು ಹೂರಣ ಏನೂ ಹಾಳಾಗೋದಿಲ್ಲ. ಮತ್ತು ಹೋಳಿಗೆ ಎಲ್ಲ ಮತ್ತೆ ಇನ್ನೊಂದು ವಾರ ಹೋದ್ಮೇಲೆ ಮತ್ತೆ ತಿನ್ನಬೇಕು ಅಂತ ಅನಿಸಿದ್ರೆ ಮತ್ತೆ ಮಾಡ್ಕೊಬೋದು ಹೋಳಿಗೆನ. ಕಡಲೆಬೇಳೆ, ಬೆಲ್ಲ, ತೆಂಗಿನಕಾಯಿ ಹಾಕಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡಾಗ ಹೂರಣ ಈ ಥರ ರೆಡಿ ಆಗುತ್ತೆ. ಇದು ಮೈದಾ ಹಿಟ್ಟು, ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಒಂದು 2 hours ಕಲಸಿ ನೆನೆಸಿಟ್ಕೊಂಡಿರೋದು. ಬೇರೆ ರವೆ ಗಿವೆ ಏನೂ ಮಿಕ್ಸ್ ಮಾಡಿಲ್ಲ. ನೋಡಿ ಕಣ್ಕನ ಈಗ ಸ್ವಲ್ಪ ಹಿಂಗೆ ಕೈಯಲ್ಲಿ ಅಗಲ ಮಾಡಿಕೊಂಡು ಅದರೊಳಗಡೆ ಹೀಗೆ ಹೂರಣನ ತುಂಬ್ಕೊತಾ ಇದ್ದಾರೆ. ಹಿಂಗೆ ಫಿಲ್ಲಿಂಗ್ ಎಲ್ಲ ಕ್ಲೋಸ್ ಮಾಡ್ಕೋಬೇಕು. ಇದನ್ನು ಇದು ಹೋಳಿಗೆ ಇದು ಶೀಟು ನಾನು ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಹಾಕ್ಕೊತಾ ಇದ್ದಾರೆ. ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹೋಳಿಗೆ ಪೇಪರ್ಗೆ ಸ್ವಲ್ಪ ಕೈಯಲ್ಲಿ ತಟ್ಟೋರಾದರೆ ತಟ್ಕೊಬೋದು, ಇಲ್ಲಾಂದರೆ ಇದರ ಥರ ಲಟ್ಟಿಸ್ಕೋಬೋದು. ಏನೂ ಆಗೋಲ್ಲ, ಚೆನ್ನಾಗಿ ಬರುತ್ತೆ. ಎಷ್ಟು ಸಣ್ಣಕ್ಕೆ ಬೇಕಾದರೂ ಬರುತ್ತೆ. ಹೋಳಿಗೆ ತೆಳ್ಳಗಿರುತ್ತೆ. ಈ ಥರ ಕಾಯಿ ಹಾಕ್ಬಿಟ್ಟು ಮಾಡ್ಕೊಳ್ಳಿ, ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಒಂದೇ ಕಾಯಿ ಹಾಕ್ಬಿಟ್ಟು ಒಂದು ಲೋಟ ಕಡಲೆಬೇಳೆ ಹೋಳಿಗೆ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್ ಹೇಗಿದೆ ಹೋಳಿಗೆ. ಒಂದು ಸ್ವಲ್ಪ ಕೂಡ ಕಟ್ಟಾಗೋದಾಗಲಿ ಓಪನ್ ಆಗೋದು ಏನೂ ಆಗ್ತಾಯಿಲ್ಲ. ನೋಡಿ ಈ ಥರ ಹೋಳಿಗೆ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.